ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸ್ವಪ್ನ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್. ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಸಮ್ ಇಂಪಾರ್ಟೆಂಟ್ ಹೆಲ್ಪಿಂಗ್ ವರ್ಬ್ಸ್. ನಾವು ಇವತ್ತಿನ ಒಂದಿಷ್ಟು ಹೆಲ್ಪಿಂಗ್ ವರ್ಬ್ಸ್ಗಳ ಬಗ್ಗೆ ಅಭ್ಯಾಸ ಮಾಡೋಣ. ಓಕೆ, ನೋಡಿ, ಹೆಲ್ಪಿಂಗ್ ವರ್ಬ್ಸ್ಗಳನ್ನು ಮಾಡಲ್ ವರ್ಬ್ಸ್ಗಳು ಅಂತ ಕೂಡ ಕರಿತೇವೆ. ಓಕೆ, ಯಾವುವು ನೋಡೋಣ. ಫಸ್ಟ್ ಒನ್, ಕ್ಯಾನ್. ಕ್ಯಾನ್ ಒಂದು ಹೆಲ್ಪಿಂಗ್ ವರ್ಬ್. ಇದನ್ನು ನಾವು ಯಾವಾಗ ಬಳಕೆ ಮಾಡಬೇಕು ಇಂಗ್ಲೀಷ್ನಲ್ಲಿ ಅಂತ ಹೇಳಿದ್ರೆ, ಎಬಿಲಿಟಿ ಬಗ್ಗೆ ಮಾತನಾಡಬೇಕಾದ್ರೆ ಹಾಗೆ ಪರ್ಮಿಷನನ್ನು ಕೇಳಬೇಕಾದ್ರೆ ನಾವು ಕ್ಯಾನ್ ಅನ್ನು ಬಳಕೆ ಮಾಡಬೇಕಾಗತ್ತೆ. ಓಕೆ, ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ನೀವು ಸಿತಾರ್ ನುಡಿಸಬಹುದೇ? ಹೌದು, ನಾನು ಕೊಳಲು ನುಡಿಸಬಲ್ಲೆ. ಇದನ್ನು ಹೇಗೆ ಹೇಳೋದು ನೋಡೋಣ. ಕ್ಯಾನ್ ಯು ಪ್ಲೇ ಸಿತಾರ್? Can you play sitar? Yes, I can play the flute as well. Yes, I can play the flute as well. ನಾವಿಲ್ಲಿ ಎಬಿಲಿಟಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಓಕೆ, ನೀವು ನನ್ನ ಪುಸ್ತಕಗಳನ್ನು ಹಿಂತಿರುಗಿಸಬಹುದೇ? ಇಲ್ಲ, ನಾನು ಇನ್ನು ಅವುಗಳನ್ನು ಹಿಂದಿರುಗಿಸಲು ಸಾಧ್ಯವಿಲ್ಲ. ಇದನ್ನು ಹೇಗೆ ಹೇಳೋದು ನೋಡಿ. ಇಲ್ಲಿ ನಾವು ಪರ್ಮಿಷನನ್ನು ಕೇಳ್ತಾ ಇದ್ದೇವೆ. ಕ್ಯಾನ್ ಯು ರಿಟರ್ನ್ ಮೈ ಬುಕ್ಸ್? Can you return my books? No, I can't return them yet. No, I can't return them yet. ನೀವು ಸಂಸ್ಕೃತವನ್ನು ಓದಬಹುದೇ? ಹೌದು, ನಾನು ಓದಬಹುದು. ಓಕೆ, ನೀವು ಸಂಸ್ಕೃತವನ್ನು ಓದಬಹುದೇ, ಎಬಿಲಿಟಿ ಅಲ್ವಾ. ಕ್ಯಾನ್ ಯು ರೀಡ್ ಸ್ಯಾನ್ಸ್ಕ್ರಿಟ್? ಕ್ಯಾನ್ ಯು ರೀಡ್ ಸ್ಯಾನ್ಸ್ಕ್ರಿಟ್? ಎಸ್, I can. ಓಕೆ, ನೆಕ್ಸ್ಟ್ ಒನ್ ಹೆಲ್ಪಿಂಗ್ ವರ್ಬ್ ಈಸ್ ಮೇ. ನೋಡಿ, ನಾವು ಮೇಯನ್ನು ಯಾವಾಗ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ, ಪಾಸಿಬಿಲಿಟಿ ಹಾಗೆ ಪರ್ಮಿಷನ್ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಂಗ್ಲೀಷ್ನಲ್ಲಿ ಪಾಸಿಬಿಲಿಟಿ ಹಾಗೆ ಪರ್ಮಿಷನ್ ನಾವು ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಮೇಯನ್ನು ಬಳಕೆ ಮಾಡಬೇಕಾಗತ್ತೆ. ಒಂದಿಷ್ಟು ಎಕ್ಸಾಂಪಲ್ಸ್ನ ನೋಡೋಣ. ನಾನು ಒಳಗೆ ಬರಬಹುದೇ? ಹೌದು, ನೀವು ಬರಬಹುದು. ಓಕೆ, ನೋಡಿ, May I come in, sir? May I come in, sir? ಹೌದು, ನೀವು ಬರಬಹುದು. Yes, you may. ಓಕೆ, ನಾನು ಬಾಲಸಭೆಗೆ ಹಾಜರಾಗಬಹುದೇ ಸರ್? ಹೌದು, ಬಹಳ ಸಂತೋಷದಿಂದ. ಓಕೆ, ಹೇಗೆ ಹೇಳೋದು ನೋಡಿ. ಇಲ್ಲಿ ನಾವು ಪರ್ಮಿಷನನ್ನು ಕೇಳ್ತಾ ಇದ್ದೇವೆ. ಮೇ ಐ ಅಟೆಂಡ್ ಬಾಲಸಭಾ ಸರ್? May I attend Bal Sabha, sir? Yes, with great pleasure. ಅಥವಾ yes, of course. ಓಕೆ, ನಾನು ನಿಮ್ಮೊಂದಿಗೆ ಬರಬಹುದೇ ಸರ್ ಅಂತ ಕೇಳ್ತಾ ಇದ್ದೆ. ಇಲ್ಲ, ನೀವು ಮೊದಲು ನಿಮ್ಮ ಕೆಲಸವನ್ನು ಮುಗಿಸುವುದು ಉತ್ತಮ. ಇದನ್ನು ಹೇಗೆ ಹೇಳೋದು ನೋಡಿ. ಸರ್, ಮೇ ಐ ಅಕಂಪನಿ? ಓಕೆ, ಸರ್, ಮೇ ಐ ಅಕಂಪನಿ? ನಾನು ನಿಮ್ಮೊಂದಿಗೆ ಬರಬಹುದೇ ಅಂತ ಕೇಳ್ತಾ ಇದ್ದೀವಿ. ಓಕೆ, ಇದಕ್ಕೆ ಇಲ್ಲ, ನೀವು ಮೊದಲು ನಿಮ್ಮ ಕೆಲಸವನ್ನು ಮುಗಿಸುವುದು ಉತ್ತಮ. ನೋಡಿ, ನೋ, ಯು ಬೆಟರ್ ಫಿನಿಶ್ ಯುವರ್ ವರ್ಕ್ ಫಸ್ಟ್. ನೋ, ಯು ಬೆಟರ್ ಫಿನಿಶ್ ಯುವರ್ ವರ್ಕ್ ಫಸ್ಟ್. ಓಕೆ, ನೋಡಿ, ನೆಕ್ಸ್ಟ್ ಒನ್ ಹೆಲ್ಪಿಂಗ್ ವರ್ಬ್ ಈಸ್ ಕುಡ್. ಕುಡ್ ಅನ್ನು ನಾವು ಯಾವಾಗ ಬಳಕೆ ಮಾಡಬೇಕು ಅಂತ ಹೇಳಿದ್ರೆ, ಎಬಿಲಿಟಿ ಬಗ್ಗೆ ಮಾತನಾಡಬೇಕಾದ್ರೆ, ಪರ್ಮಿಷನ್ ಅನ್ನು ಕೇಳಬೇಕಾದ್ರೆ ಹಾಗೆ ಪಾಸಿಬಿಲಿಟಿ ಬಗ್ಗೆ ನಾವು ಮಾತಾಡಬೇಕಾದ್ರೆ ನಾವು ಕುಡ್ ಅನ್ನು ಬಳಕೆ ಮಾಡಬೇಕಾಗತ್ತೆ. ಓಕೆ, ನೀವು ಒಬ್ಬರೇ ಈ ಕೆಲಸವನ್ನು ಮಾಡಬಹುದೇ? ಪಾಸಿಬಿಲಿಟಿ ಬಗ್ಗೆ ನಾವು ಮಾತನಾಡ್ತಿದ್ದೀವಿ ಅಲ್ವಾ. ಇಲ್ಲ, ನನಗೆ ಸಾಧ್ಯವಾಗುವುದಿಲ್ಲ. ಓಕೆ, ನೋಡಿ, ಕುಡ್ ಯು ಡೂ ದಿಸ್ ವರ್ಕ್ ಅಲೋನ್? ಕುಡ್ ಯು ಡೂ ದಿಸ್ ವರ್ಕ್ ಅಲೋನ್? No, I couldn't. No, I could not. ಓಕೆ, ಅವಳು ಸಮಯಕ್ಕೆ ನಿಮಗೆ ಸಹಾಯ ಮಾಡಬಹುದೇ? ಪಾಸಿಬಿಲಿಟಿ. ಓಕೆ, ಹೌದು, ಅವಳು ಮಾಡಬಹುದು ಅಥವಾ ಸಾಧ್ಯವಾಯಿತು ಅಂತ ಹೇಳೋದಕ್ಕೆ ನೋಡಿ. Could she help you in time? Could she help you in time? Yes, she could. Yes, she could.
ನೀವು ನನಗೆ 1 ಲೋಟ ನೀರು ತರಬಹುದೇ? ನೆಕ್ಸ್ಟ್ ಒನ್ ನೋಡಿ, ನೀವು ನನಗೆ 1 ಲೋಟ ನೀರು ತರಬಹುದೇ? ಸಂತೋಷದಿಂದ ಹೇಗೆ ಹೇಳೋದು? ಕುಡ್ ಯು ಬ್ರಿಂಗ್ ಮೀ ಎ ಗ್ಲಾಸ್ ಆಫ್ ವಾಟರ್ ಪ್ಲೀಸ್? ಕುಡ್ ಯು ಬ್ರಿಂಗ್ ಮೀ ಎ ಗ್ಲಾಸ್ ಆಫ್ ವಾಟರ್? ಹೇಗೆ ಬೇಕಾದರೂ ಕೇಳ್ಬೋದು. ವಿತ್ ಪ್ಲೆಜರ್, ಸಂತೋಷದಿಂದ ಅನ್ನೋದಕ್ಕೆ ವಿತ್ ಪ್ಲೆಜರ್. ಓಕೆ, ನೆಕ್ಸ್ಟ್ ಒನ್ ನೋಡಿ, ಹೆಲ್ಪಿಂಗ್ ವರ್ಬ್ಸ್ಗಳು ಇಲ್ಲಿವೆ. ಮೈಟ್, ಮಸ್ಟ್, ಆಟ್ ಟು, ವುಡ್ ಹಾಗೆ ಶುಡ್. ಇವೆಲ್ಲದಕ್ಕೂ ಒಂದೊಂದು ಎಕ್ಸಾಂಪಲ್ಸ್ನ ನೋಡೋಣ. ಪವನ್ ಅವರಿಗೆ ಸಹಾಯ ಮಾಡಿರಬಹುದು. ನೋಡಿ, ಮಾಡಿರಬಹುದು ಪಾಸಿಬಿಲಿಟಿ. ಪಾಸಿಬಿಲಿಟಿ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಮಾಡಿರಬಹುದು. ಇಲ್ಲಿ ನಾವು ಯಾವುದನ್ನ ಯೂಸ್ ಮಾಡಬೇಕಂತ ಹೇಳಿದ್ರೆ ಮೈಟ್. ಓಕೆ, ಪವನ್ ಮೈಟ್ ಹ್ಯಾವ್ ಹೆಲ್ಪ್ಡ್ ಹಿಮ್. ಪವನ್ ಮೈಟ್ ಹ್ಯಾವ್ ಹೆಲ್ಪ್ಡ್ ಹಿಮ್. ನೆಕ್ಸ್ಟ್ ಒನ್, ಅವನು ಇಲ್ಲಿಗೆ ಬಂದಿರಬಹುದು. ಬಂದಿರಬಹುದು ಬಗ್ಗೆ ಮಾತಾಡ್ತಿದ್ದೀವಿ ಅಲ್ವಾ? ಇದು ಕೂಡ ಪಾಸಿಬಿಲಿಟಿ. ಈಗ ನಾವು ಯಾವ್ದು ಬಳಕೆ ಮಾಡಬೇಕು? ಮೈಟ್. He might have come here. He might have come here. Next one, ನಾನು ಅವನ ಮದುವೆಗೆ ಹೋಗಬೇಕು. ಇಲ್ಲಿ ಖಂಡಿತವಾಗಿ ಹೇಳ್ತಿದ್ದೀವಿ, ನಾನು ಅವನ ಮದುವೆಗೆ ಹೋಗಬೇಕು ಅಲ್ವಾ? ಖಂಡಿತ ಹೋಗೋದಕ್ಕೆ ಏನಂತ ನಾವು ಆಬ್ಲಿಗೇಷನ್ ಅಂತ ಹೇಳ್ತೇವೆ. ಇಲ್ಲಿ ನಾವು ಮಸ್ಟ್ ಅನ್ನ ಯೂಸ್ ಮಾಡಬೇಕಾಗತ್ತೆ. I must attend his marriage. I must attend his marriage. Next one, ನಾನು 10 ಗಂಟೆಗೆ ಮನೆಗೆ ತಲುಪಬೇಕು. ಇಲ್ಲಿ ಕೂಡ ಆಬ್ಲಿಗೇಷನ್, ಹಾಗಾಗಿ ನಾವು ಮಸ್ಟ್ ಅನ್ನ ಯೂಸ್ ಮಾಡಬೇಕಾಗತ್ತೆ. I must reach home by 10 o'clock. I must reach home by 10 o'clock. Okay, next one, ನಾವು ನಮ್ಮ ಕಿರಿಯರನ್ನು ಪ್ರೀತಿಸಬೇಕು. ನಾವು ನಮ್ಮ ಕಿರಿಯರನ್ನು ಪ್ರೀತಿಸಬೇಕು. ಇದು ನಮ್ಮ ಡ್ಯೂಟೀಸ್ ಅಲ್ವಾ? ನೋಡಿ, ಇಲ್ಲಿ ನಾವು ought to ಅನ್ನ ಬಳಕೆ ಮಾಡ್ತಾ ಇದ್ದೇವೆ. ನಾವು ought to ಅನ್ನ ಬಳಕೆ ಮಾಡಬೇಕಾಗತ್ತೆ. We ought to love our youngers. We ought to love our youngers. Next one, ದಯವಿಟ್ಟು ಈ ಪತ್ರವನ್ನು ಪೋಸ್ಟ್ ಮಾಡುವಿರಾ. ದಯವಿಟ್ಟು ಈ ಪತ್ರವನ್ನು ಪೋಸ್ಟ್ ಮಾಡುವಿರಾ. ಇಲ್ಲಿ ನಾವು ಏನು ರಿಕ್ವೆಸ್ಟ್ ಅನ್ನ ಕೇಳ್ತಾ ಇದ್ದೀವಿ ಅಲ್ವಾ? ದಯವಿಟ್ಟು. ಓಕೆ, ಇಲ್ಲಿ ನಾವು ರಿಕ್ವೆಸ್ಟ್ ಅನ್ನ ಕೇಳ್ತಾ ಇರೋದ್ರಿಂದ ನಾವು ವುಡ್ ಅನ್ನ ಬಳಕೆ ಮಾಡಬೇಕು. would, helping verb would. Would you post this letter please? Would you post this letter please? ಹಾಗೆ ಲಾಸ್ಟ್ ಒನ್, ನೀವು ಹೆಚ್ಚು ನಿಯಮಿತವಾಗಿ ತರಗತಿಗೆ ಹಾಜರಾಗಬೇಕು ಅಥವಾ ನೀವು ತಪ್ಪದೆ ತರಗತಿಗೆ ಹಾಜರಾಗಬೇಕು. ಇದನ್ನು ಹೇಗೆ ಹೇಳೋದು? ಇದು ನಾವು ಒಂದು ಅಡ್ವೈಸ್ ಮಾಡ್ತಾ ಇರೋದು ಅಲ್ವಾ? ನೋಡಿ, ಅಡ್ವೈಸ್ಗೆ ನಾವು ಶುಡ್ ಅನ್ನ ಬಳಕೆ ಮಾಡಬೇಕು. ಅಡ್ವೈಸ್ಗೆ ಶುಡ್ ಅನ್ನ ಬಳಕೆ ಮಾಡಬೇಕಾಗತ್ತೆ. ನೋಡಿ, ಯು ಶುಡ್ ಅಟೆಂಡ್ ದ ಕ್ಲಾಸ್ ಮೋರ್ ರೆಗ್ಯುಲರ್ಲಿ. ಯು ಶುಡ್ ಅಟೆಂಡ್ ದ ಕ್ಲಾಸ್ ಮೋರ್ ರೆಗ್ಯುಲರ್ಲಿ. ಓಕೆ, ನಾವು ಪಾಸಿಬಿಲಿಟಿ ಬಗ್ಗೆ ಹೇಳಬೇಕಾದ್ರೆ ಮೈಟ್, ಹಾಗೆ ಆಬ್ಲಿಗೇಷನ್ ಬಗ್ಗೆ ಮಾತನಾಡಬೇಕಾದ್ರೆ ಮಸ್ಟ್, ಹಾಗೆ ಡ್ಯೂಟೀಸ್ ಬಗ್ಗೆ ಹೇಳಬೇಕಾದ್ರೆ ought to, ಹಾಗೆ ರಿಕ್ವೆಸ್ಟ್ ಕೇಳಬೇಕಾದ್ರೆ ವುಡ್, ಮತ್ತೆ ಅಡ್ವೈಸ್ ಕೊಡಬೇಕಾದ್ರೆ ಶುಡ್ ಅನ್ನ ಬಳಕೆ ಮಾಡಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು.